ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರಿಣಿ. ಫೈನಲಿ ನಾವು ಗೋವಾಗೆ ಹೊರಟ್ವಿ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಅಷ್ಟೇ ಖುಷಿ ಇತ್ತು, ಭಯನೂ ಕೂಡ ಇತ್ತು ಫ್ಲೈಟಲ್ಲಿ ಹೋಗೋದಕ್ಕೆ. ಇದು ಕಂಪ್ಲೀಟಾಗಿ ಗೋವಾ ಟ್ರಿಪ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನಾನು ಪಾರ್ಟ್ ವೈಸಲ್ಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ಡೇ 1, ಡೇ 2, ಡೇ 3 ಈ ಥರ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನಕ್ಕಪ್ಪ ಅಂತ ಹೇಳಿದ್ರೆ, ನೋಡಿದವ್ರು ನಿಮಗೂ ಕೂಡ ಬೋರ್ ಆಗಬಾರ್ದು ಆ್ಯಂಡ್ ಕನ್ಫ್ಯೂಸ್ ಆಗಬಾರ್ದು, ನನಗೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಥರ ಪಾರ್ಟ್ ವೈಸಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಫ್ಲೈಟ್ ಇದ್ದಿದ್ದು 1:30ಗೆ. ಸೊ ನಾವು 2 ಅವರ್ಸ್ ಬಿಫೋರೇ ನಾವು ಏರ್ಪೋರ್ಟಲ್ಲಿ ಇರಬೇಕಿತ್ತು. ಹಾಗಾಗಿ ನಾವು 11 to 11:30 ಒಳಗಡೆ ನಾವು ಏರ್ಪೋರ್ಟ್ ಒಳಗಡೆ ಇದ್ವಿ. ನಮ್ಮದು ಫ್ಲೈಟಿಗೆ ಇನ್ನೂ 2 ಅವರ್ಸು ಟೈಮ್ ಇತ್ತು. ಹಾಗಾಗಿ ನಾವು ಅಲ್ಲಿ ಓಡಾಡಿಕೊಂಡು ಏರ್ಪೋರ್ಟ್ ತುಂಬ ಅಲ್ಲಿ ಸ್ವಲ್ಪ ಫೋಟೋಸ್ ತಕ್ಕೊಂಡು ಸ್ವಲ್ಪ ಫನ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ನಾವು ಡೈರೆಕ್ಟಾಗಿ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಬೋರ್ಡಿಂಗ್ ಪಾಸ್ ಕಡೆ ಹೊರಟ್ವಿ. ಬೋರ್ಡಿಂಗ್ ಪಾಸು ಎಲ್ಲ ಮುಗಿಸ್ಕೊಂಡು ಫ್ಲೈಟ್ ಬರೋದು ಇನ್ನೊಂದು 10 ಮಿನಿಟ್ಸ್ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಆವಾಗ ನಾನು ತೆಗ್ದಿರೋ ವಿಡಿಯೋನೇ ಇದಾಗಿತ್ತು. ಒಟ್ಟಿನಲ್ಲಿ ತುಂಬ ಖುಷಿ ಆಗ್ತಾಯಿತ್ತು. ಗೋವಾಗೆ ಹೋಗ್ತಾಯಿದ್ದೀನಿ ಅನ್ನೋದೊಂದು, ಇನ್ನೊಂದು ಫ್ಲೈಟಲ್ಲಿ ಹೋಗ್ತಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಇತ್ತು. ಹಂಗೂ ಹಿಂಗೂ ಮಾಡಿ ಫ್ಲೈಟ್ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ಇದೇನು ವಿಡಿಯೋ ನೋಡಿದ್ದೀರಾ ಅಲ್ವಾ, ಅದು ಫ್ಲೈಟ್ ಒಳಗಡೆ ಎಂಟರ್ ಆಗ್ತಿರೋದು. ನಾನಂತೂ ತುಂಬಾ ಖುಷಿಯಾಗಿದ್ದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಭಯ ಜಾಸ್ತಿ ಆಗ್ತಿತ್ತು. ಹೆಂಗಿರುತ್ತೋ ಏನೋ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋದು ತುಂಬ ಭಯ ಆಯಿತು. ಆ ಭಯಕ್ಕೆ ಉಪಕಾರ ಆಗ್ತಂಗೆ ಆ ಫ್ಲೈಟ್ ಕೂಡ ಹಂಗೆ ಶೇಕ್ ಆಗ್ತಾಯಿತ್ತು. ಅವಾಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಈಗೇನು ನೋಡ್ತಾ ಇದ್ದೀರಾ ಅಲ್ವಾ, ಸೀಟನ್ನ ಈ ಥರ ನಾವು ಬುಕ್ ಮಾಡ್ಕೊಂಡಿದ್ವಿ. ಅಂದರೆ ವಿಂಡೋ ಸೀಟು ಸಿಗೋ ಥರ ಕಪಲ್ಸ್ ಕೂರೋ ಥರ ನಾವು ಈ ಥರ ಬುಕ್ ಮಾಡ್ಕೊಂಡಿದ್ವಿ. ಫ್ಲೈಟು ಟೇಕ್ ಆಫ್ ಆಯಿತು. ಖುಷಿ ಇತ್ತು, ಭಯನೂ ಹಂಗೆ ಆಯಿತು. ಆ ಫ್ಲೈಟು ಶೇಕ್ ಆಗ್ತಿದ್ದಿದ್ದು ನೋಡಿ, ನಾವಿನ್ನು ಮನೆಗೆ ಹೋಗಲ್ಲ ಅನ್ನೋ ಥರನೇ ಬಂದ್ಬಿಡ್ತು. ಫ್ಲೈಟು ಮೇಲೆ ಹೋಗ್ತಾ ಎರಡು ಕಿವಿ ಕೂಡ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆಂಗೋ ಆಗ್ತಾಯಿತ್ತು, ವೀಡಿಯೋನೇ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇ ಹಾಕಿದ್ದೀನಿ ನಾನು. ಅಲ್ಲಿ ನೋಡಿ ಅಲ್ಲಿ ಇದಾನಲ್ಲ ಅವನು, ದೊಡ್ಡ ಕಳ್ಳ ಅವನು. ಅವನೇ ಗಂಡ ಹೆಂಡತಿ ಡೌ ಮಾಡೋದು ಜಾಸ್ತಿ. ಯಾರು ಗಂಡ ಹೆಂಡತಿ ಇಬ್ರು ಅಷ್ಟೇ. ಹೆಂಗಿತ್ತು ಫ್ಲೈಟ್ ಜರ್ನಿ? ಸೂಪರ್. ಅಷ್ಟೇ, ನೀನು ಇಷ್ಟು ಕೇಳಲಿ ಅಂತ ಹೊಟ್ಟೆ ಹಸಿತಿತ್ತು. ರಮೇಶ್ ಅವರು ಊಟ ಬುಕ್ ಮಾಡಿದ್ರು. ಈಗ ಅವು ತಿಂದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀಯಾ? ಓಕೆ, ನಿಮ್ಗೆ ಹೆಂಗಿದೆ? ಕಿಡ್ನಿ ಸ್ಟೋನ್ ಪೇಯ್ನು? ಇನ್ನೊಂದು ಗೊತ್ತಾ, ಡಾರ್ಕ್ ಫ್ಯಾಂಟಸಿಗೆ 200 ರೂಪಾಯಿ ಕೊಟ್ಟು ತಿಂದವ್ರೆ. ಪೇಯ್ನೆಲ್ಲ ಹೋಯ್ತು ಗೋವಾದಿಂದ ಹೋಗೋಷ್ಟಿಗೆ. ಏನು ಮಾಡೋದು? ದೇವ್ರ ದಯೆಯಿಂದ ಯಾವುದೇ ಥರ ಪ್ರಾಬ್ಲಮ್ ಆಗದೆ ಕ್ಲೀನಾಗಿ ಫ್ಲೈಟ್ ಲ್ಯಾಂಡ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಬಸ್ಸಿಂದ ನಾವು ಏರ್ಪೋರ್ಟ್ ಕಡೆ ಒಳಗಡೆ ಎಂಟರ್ ಆದ್ವಿ. ಇದು ಬಂದು ಗೋವಾ ಏರ್ಪೋರ್ಟು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಫ್ಲವರ್ಸ್ ಇತ್ತು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶಾಪ್ಗಳಿತ್ತು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಶಾಪ್ಗಳು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಫಸ್ಟ್ ಟೈಮ್ ಅಲ್ವಾ ಲೈಫಲ್ಲಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಚೆನ್ನಾಗಿತ್ತು ಒಂಥರ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಏರ್ಪೋರ್ಟ್ ಒಳಗಡೆ ಆಗಿರ್ಬೋದು. ನಮ್ಮ ಬ್ಯಾಗ್ಗಳೆಲ್ಲ ಇಲ್ಲಿ ಬಿದ್ದಿರುತ್ತೆ. ಬನ್ನಿ ಐಕೊಳ್ಳೋಣ, ಬನ್ನಿ. ಅದು ನಂದ ಆ ಕಡೆ ಇರೋದು ನಮ್ಮಿಬ್ರದ್ದೇನಾ ಬೇಗ ಸಿಕ್ಕಿರೋದು? ನಾವೇ ಮೊದಲು. ನಮ್ಮದೇ ನೋಡಿ, ನಮ್ಮದೇ ಫಸ್ಟ್. ಬೇಗ ಇವಳ್ದೊಬ್ಬರದ್ದು ಸಿಕ್ಬಿಟ್ಟಿದೆ ಬ್ಯಾಗು ಬೇಗ. ನಮ್ಮದೇ ಇದು. ನಿನ್ನ ಬ್ಯಾಗ್ ನಿನಗೆ ಗೊತ್ತಿರಬೇಕು. ತಾಯಿ ಹೆಸರು ನೋಡವ, ನೇಮ್ ಇರುತ್ತೆ ಅಲ್ಲಿ ಇಲ್ಲ ಅಲ್ಲೂ. ಮತ್ತು ಇಲ್ಲಿರುತ್ತೆ ಜ್ಯೋತಿ ಅಂತೆಲ್ಲ ಇರ್ತಪ್ಪ. ಇಲ್ಲಿ ಕೀರ್ತಿರಾಜ್ ಎಕ್ಸ್ಚೇಂಜ್ ಆಗಿದೆ ನಿಮ್ಮಿಬ್ಬರದ್ದು. ಇಷ್ಟು ದಡ್ಡಿ ಇವಳು, ಅಲ್ಲಿ ಕೊಟ್ಟವರೇ ಅಂಟಿಸಿರೋದು ನೋಡೋಳೆ. ಮತ್ತೆ ನೋಡಿ ಫ್ರೆಂಡ್ಸ್, ದಡ್ಡಿ.
ಅಲ್ಲಿ ಅಲ್ಲಿ ನೋಡಿ ಸಿಕ್ಕಿಲ್ಲ. ಕಳ್ಳರು ಅಲ್ಲೇ ನಿಂತ್ಕೊಳ್ಳಿ. ನಿಮ್ಗೆ ಸಿಗಲ್ಲ. ಇನ್ನು ನನ್ನ ಗಂಡ ಇಲ್ಲಿ ಎಲ್ಲ ನನ್ನ ಗಂಡ ಕಾಣೆಯಾಗಿದ್ದಾರೆ ಅಷ್ಟೇ. ಜ್ಯೋತಿ ಚೆನ್ನಾಗಿದೆ ಅಕ್ಕ. ಏರ್ಪೋರ್ಟ್ ಥರನೇ ಇದೆ. ಬೇರೆ ಯಾವ ಥರ ಇರಬೇಕಿತ್ತ. ನೋ 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 ನಮ್ಮದೇ ವೆರಿ ಗುಡ್ ಅಲ್ಲ ನಾವು. ಲಕ್ಕಿ ಪರ್ಸನ್. ನಾನು ಬಂದಿದ ತಕ್ಷಣ ನನ್ನ ಬ್ಯಾಗ್ ಬಂತು. ನಾನು ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಬ್ಯಾಗ್ ಬಂದ್ಬಿಡ್ತು. ನಾನು ಬ್ಯಾಗ್ ಅಂತಿದ್ದೀನಿ. ಹಿಡ್ಕೊಂತಾನೆ ಇಲ್ಲ ಯಾರು ಗೊತ್ತಾ. ಬ್ಯಾಗ್ ಹಿಡ್ಕೊತಾರೆ. ನಿನ್ನ ಬ್ಯಾಗು ನೀನೇ ಹಿಡ್ಕೋಬೇಕು. ಬ್ಯಾಗ್ ಅವ್ರು ಹಿಡ್ಕೊಂಡು ಸಿಕ್ಕಿಲ್ಲ. ಬರೋದು ಇಲ್ಲ ಅದು ಇವತ್ತ. ವಾಪಸ್ ಅದೇ ಹೋಗಿ ತಗೊಂಬರ್ರಿ. ಹೇಳು ಜ್ಯೋತಿ. ಅಷ್ಟೇ ಅಷ್ಟೇ ಇಷ್ಟೇ ಇರೋದು. ಗೋವಾಗೆ ಬಂದಿರೋ ಜೋಶು ಅಷ್ಟೇ, ಮುಗೀತು. ಸರಿ ಹತ್ಕೊಂಡಂಗೆ ವಾಪಸ್ ಹೋಗು. ನಿಮ್ಮದು ನಮ್ದು ಏನಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಏನು ಗೋವಾ ವೈಬ್ಸ್. ಬೆಳಗ್ಗೆಯಿಂದ ಊಟನೂ ಮಾಡ್ದಂಗೆ ಗೋವಾ ನೋಡಬೇಕು ಅಂತ ಬಂದವು. ನೀವು ಎಂಕರೇಜ್ ಮಾಡಿ. ಸುಸ್ತಾಗಿ ಹೋಗಿದ್ದೀನಿ, ಇಲ್ಲಿ ಬಂದು ಇವಾಗ ಎಂಕರೇಜ್ಮೆಂಟ್. ಹೊಟ್ಟೆಗೆ ಏನಾದರೂ ಬಿದ್ದರೆ ಜೋಶ್ ಜಾಸ್ತಿ ಆಗುತ್ತೆ ಅಂತನಾ ಎಲ್ಲಾರ್ದು. ಫಸ್ಟ್ ಇವಳಿಗೆ ಹೊಟ್ಟೆಗೆ ಬೀಳಬೇಕು. ಇವಳಿಗೆ ಅಲ್ಲ, ಎಲ್ಲರಿಗೂ ಹೊಟ್ಟೆಗೆ ಬೀಳಬೇಕು. ಏರ್ಪೋರ್ಟಿಂದ ನಾವು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಅಲ್ಲಿ ಕಾರ್ನ ರೆಂಟಿಗೆ ತೊಗೋಬೇಕಿತ್ತು 3 ಡೇಸ್ಗೆ. ಹಾಗಾಗಿ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಒಂದು 4 o'clock 4:30 ಆಗಿಬಿಟ್ಟಿತ್ತು. ಸೊ ಅಲ್ಲೇ ಊಟ ಮಾಡಿಕೊಂಡು ನಾವು ರೆಂಟಿಗೆ ಕಾರ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇದು ಫಸ್ಟ್ ಟೈಮ್ ಏನಲ್ಲ ನಿಮಗೆ? ಫ್ಲೈಟ್ ಫಸ್ಟ್ ಟೈಮ್, ಗೋವಾಗೆ ಸೆಕೆಂಡ್ ಟೈಮ್. ಓಕೆ, ಅಂದರೆ ಲಾಸ್ಟ್ ಟೈಮ್ ನೀವು ಟ್ರೈನಲ್ಲಿ ಹೋಗಿದ್ರಾ? ಓಕೆ ಓಕೆ. ಅಂದರೆ ಏನು ಭಯ ಆಗಲಿಲ್ವಾ? ಶಾಂತ ಭಯ ಆಯಿತು ಶೇಕ್ ಆದಾಗ. ಟ್ರೈನಲ್ಲ, ಫ್ಲೈಟಲ್ಲಿ. ಫ್ಲೈಟು ಸ್ವಲ್ಪ ಭಯ ಆಯಿತು. ಇವಾಗ ಊಟ ಮಾಡಿದ್ವಲ್ಲ ಅಲ್ಲಿ ಹೋಟೆಲ್. ಊಟ ಹೊಟ್ಟೆ ಎಷ್ಟಿದೆ ಅಂತ ಊಟ ಮಾಡಿದ್ದಷ್ಟೇ. ಬಟ್ ಓಕೆ 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 ಊಟ ಓಕೆ ಓಕೆ. ಬನ್ನಿ, ಇಲ್ಲೊಬ್ಳು ಕೂತಿದ್ದಾಳೆ. ನೆನ್ನೆ ಎಲ್ಲ ತಲೆನೋವು ಅಂದ್ಲು. ನೈಟ್ ಮಲ್ಕೋಬೇಕಾದ್ರೆ ಏನು ನೋವು ಅಂದೆ? ಗದ್ದ ನೋವು ಅಂದ್ಲು. ಇವಾಗಲೇ ಮತ್ತೆ ಕಾಲು ನೋವು ಅಂದು. ಸಾರಿ, ಬೆಳಗ್ಗೆ ಮತ್ತೆ ಕಾಲು ನೋವು ಅಂತ ಅಂದ್ಲು. ಇವಾಗ ಏನು ನೋವ್ತೈತೆ ಜೊತೆ? ತಲೆ ನೋವ್ತೈತೆ. ಹಾಂ, ಇನ್ನೊಂದ್ಸಲ ನೀನು ಫ್ಲೈಟಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀಯಾ ಅಥವಾ ಏನು? ಸಾಕು ಒಂದ್ಸತಿ ಮತ್ತೆ ಏನು ಹೋಗ್ತೀರಾ ಹಾಂ. ಅವನು ಫ್ಲೈಟ್ ನಮ್ಮೂರು ಕಿಸಾನ್ ಬಸ್ ಓಡಿಸ್ದಂಗೆ ಓಡಿಸ್ತಾನೆ. ಲ್ಯಾಂಡ್ ಆದ್ರಿ, ಇಲ್ಲಿ ಬಂದ್ರಿ, ಊಟ ಮಾಡಿ. ಯಾವ್ದೇವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಬೇಡ್ಕೊಂತಿದ್ರಿ ಜ್ಯೋತಿ ಅವರೇ? ಶ್ರೀ ಗುರು ರಾಘವೇಂದ್ರ ನಮಃ. ಏನಂತ ಬೇಡ್ಕೊತಿದ್ರಿ? ಮತ್ತೆ ಲ್ಯಾಂಡ್ ಮಾಡ್ಲಪ್ಪ ಕರೆಕ್ಟಾಗಿ. ಹೋಗಿದ ತಕ್ಷಣ ದಡ್ ಅನ್ಸೋದು ಬೇಡ ಅಂತ. ನಿಮ್ಗೆ ಇದು ಫಸ್ಟ್ ಟೈಮ್ ಅಲ್ವಾ ಫ್ಲೈಟಲ್ಲಿ ಹೋಗ್ತಿರೋದು? ಸೆಕೆಂಡ್ ಟೈಮ್ ಮತ್ತೆ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅದು ಇಂಟರ್ನ್ಯಾಷನಲ್ ಹೋದ್ರೆ ಮಾತ್ರ. ಓಕೆ. ಡ್ರೈವರ್ ಅವರೇ ಆದ್ರೆ? ಡ್ರೈವರ್ ಪೈಲಟ್ ಅವರೇ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಚೆಕ್ ಮಾಡಕ್ಕಾಗುತ್ತೆ. ಏನಿಲ್ಲ, ಹೇಳ್ತೀನಿ ನಿಧಾನ ಕೊಡ್ಸಪ್ಪ. ಇವಾಗಲೇ ಅರ್ಧ ಏಜ್ ಆಗಿದೆ. ಎಕ್ಸ್ಪೀರಿಯನ್ಸ್ ಹೇಳಿ ಅಣ್ಣ. ನಿಮ್ಗೆ ಫ್ಲೈಟ್ ಏನು ನಿಮ್ಗೆ ಹೊಸ್ತಲ್ಲ. ನೀವು ತಿಂಗ್ಳಿಗೆ ಒಂದೊಂದ್ಸಲ ಹೋಯ್ತಾ ಇರ್ತೀರಾ ಟ್ರಿಪ್ಗೆ. ಒಂದು 6 months ಒಂದ್ಸಲ ಏನಾದ್ರು ಹೋಗ್ತೀರಾ ಅಲ್ವಾ? ಹೋಗ್ತೀರಾ. ನಿಮ್ ಫ್ಲೈಟ್ ಬಗ್ಗೆ ಏನ್ ಕೇಳಂಗಿಲ್ಲ, ಆದ್ರೂ ಕೇಳ್ತಿದ್ದೀನಿ, ಹೆಂಗ್ ಅನ್ನಿಸ್ತು? ಅದೇನೆ, ನನಗೆ ನಾನು ಹೋಗಿರೋ ಫ್ಲೈಟ್ ಅಲ್ಲಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನುಭವ. ಓಕೆ. ಸ್ವಲ್ಪ ಯಾಕೋ ಸ್ವಲ್ಪ ರಫ್ ಆಗಿ ಓಡಿಸ್ತಾ ಫ್ಲೈಟ್ ನ. ಓಕೆ ಓಕೆ. ಫಸ್ಟ್ ಪೈಲಟ್ ಹಿಂಗೆ ಅಂತ ಗೊತ್ತಾಗಿದ್ರೆ ಕಾಲಿಗೆ ಬಿದ್ದು ಬಂದ್ಬಿಡ್ತಿದ್ರೇನೋ ಅಲ್ವಾ? ನಾವು 2 ಕಾರ್ನ ರೆಂಟಿಗೆ ತೊಗೊಂಡಿದ್ವಿ 10 ಜನ ಇರೋದ್ರಿಂದ. ಸೊ ನಾವು ರೈಲ್ವೆ ಸ್ಟೇಷನಿಂದ ನಾವು ಬುಕ್ ಮಾಡ್ಕೊಂಡಿರೋ ವಿಲ್ಲ 45 to 50 ಕಿಲೋಮೀಟರ್ ಇತ್ತು. ಜರ್ನಿ ಹೋಗಿದ್ದು ಗೊತ್ತಾಗಲಿಲ್ಲ, ಮಾತಾಡಿಕೊಂಡು ಹೋದ್ವಿ. ಹಂಗೂ ಹಿಂಗೂ ನಾವು ವಿಲ್ಲಾಗೆ ತಲುಪೋ ಅಷ್ಟರಲ್ಲಿ ಒಂದು 7:30 ಆಗಿಬಿಟ್ಟಿತ್ತು. ವಿಲ್ಲಾದ ಆಲ್ರೆಡಿ ನಾನು ಹೋಮ್ ಟೂರ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಏನು ಮಾಡ್ತಿದ್ದೀರಾ ಗಿರೀಶ? ಪ್ಲೀಸ್ ಇದೆಲ್ಲ ತೋರಿಸ್ಬಿಟ್ಟು ನೋಡೋರ್ಗೆ ಜಿಗುಪ್ಸೆ ಬರ್ಸ್ಬೇಡಿ. ಏನು ಮಾಡ್ತಿದ್ಯಾ ಮೋನ? ಏನು ಮಾಡ್ತಿದ್ಯಾ ನೋಡಿ, ಅಲ್ಲಿಂದ
ಸನ್ಗ್ಲಾಸ್ ಮುರ್ಕೊಂಡು ಈಗ ಪೆವಿ ಕಿಕ್ ಹಾಕ್ಬಿಟ್ಟು ಅಂಡಿಸ್ಬಿಟ್ಟು ಅದೇ ಎಲ್ಲಾದ್ರೂ ದಾರ ಸಿಗಿಸಿದ್ರೆ ಅಲ್ಲಿ ಕಟ್ಕೊಂಡು ಕಿವಿ ಕಟ್ಕೊಬಿಡು, ಸರಿ ಹೋಗುತ್ತೆ. ಏನು ಮಾಡ್ತಿದ್ದೀರಾ? ಯೂಟ್ಯೂಬ್ ಗಿರಿನ ತೋರಿಸಿ ಸಂಶೋಧನೆ ಮಾಡ್ತಾರೆ ಅವರೀಗ. ಯೂಟ್ಯೂಬ್ ಗಿರಿ ಏನು ಮಾಡ್ತಿದ್ದೀರಾ? ಕನ್ನಡ. ಹಾಯ್ ಸೌಮ್ಯಕ್ಕ, ಏನು ಮಾಡ್ತಿದ್ದೀರಾ? ಅವ್ರಿಗೆ ಬರಲ್ಲ, ಒಂದು ಪಾತ್ರ ಸಿಗ್ತೀನಿ ಅಂತ ಹೇಳಿ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಹಾಂ ಮೇನ್ ಶೆಫ್ ಬಂದು ಹಾಂ ಎಂತಕ್ಕಿಂತಲೂ ಅವರೇ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇಲ್ಲಿರೋ ಎಲ್ಲ ಬಾಯ್ಸ್ಗೂ ರಂಜಿತ್ ಅಕ್ಕ ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರನ್ನ ಮೇನ್ ಶೆಫ್ ತರ ಬಿಟ್ಟಿದ್ದೀವಿ. ಹಾಂ ಏನೇನು ಮಾಡ್ತಿದ್ದೀರಾ? ಮಾಡಿ ಆದ್ಮೇಲೆ ರಿವ್ಯೂ ನೋಡಿ ಹೇಳ್ಬೇಕು. ಚೆನ್ನಾಗಿ ಮಾಡ್ತೀಯ. ಇಷ್ಟೊಂದು ಹಚ್ಚಿದ್ದೀರಾ, ಏನೇನು ಮಾಡ್ತಿದ್ದೀರಾ? ಅಲ್ಲಿ ಕೇಳು ಹೇಳೋಣ. ಆಕ್ಚುಲಿ ಗುರುವಾರ ಬಂದ್ವಿ. ಹಾಂ ನಾನು ಗುರುವಾರ ಚಿಕನ್ ತಿನ್ನಲ್ಲ. ನೀವು ಒಬ್ರೇ ಅಲ್ಲ, ಎಲ್ಲರೂ ಕಾಯ್ತವ್ರೆ. ಕ್ಯಾರೆಟ್ ಬುಕ್ಸಿದ್ದಾರೆ. ಈಗ ನೆಕ್ಸ್ಟು ಇದು ಕ್ಯಾಪ್ಸಿಕಮ್ ಬಾಂಡ್ಲಿ ತುಂಬ ಮಡಿಕೊಂಡವ್ರೆ. ಮೇನ್ ಡಿಶ್ ತೋರಿಸ್ತೀವಿ. ಎಲ್ಲರಿಗೂ ಸೇರಿ 10 ಮೊಟ್ಟೆನಾಕ 12 ಮೊಟ್ಟೆನೂ ಬೇಯಕ್ಕೆ ಹಾಕಿದ್ದೀವಿ. ಅದಾದ್ಮೇಲೆ ರೈಸ್ಗೆ ಚಿಕನ್ ಫ್ರೈ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆಮೇಲೆ ಏನೇನು ಮಾಡ್ತೀವಾಗ ಅದ್ರ ಜೊತೆಗೆ ವೆಜಿಟೇರಿಯನ್ಸ್ ಇಬ್ಬರು ಇದ್ದಾರೆ, ಎಕ್ಸ್ಟ್ರಾ ಪರ್ಸನ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಡೆನ್ಸ್ ಇಂಟರ್ವ್ಯೂ ಈ ಥರ ಬರಬಾರ್ದು. ಸಾರಿ ಹಾಂ ಸ್ಟಾರ್ಟ್ ಮಾಡಿಲ್ಲ. ಹಾಂ ಫಸ್ಟ್ ಒಂದು ಮಾತ್ರ ಕೇಳಿದ್ರು, ಒಂದು ಬೇದಿ ಮಾತ್ರ ಕೊಟ್ಬಿಟ್ಟ. ಯಾಕೆ ಅಂದ್ರೆ ಸ್ಟಮಕ್ ಪೇನ್ ಅಂತ ಹೇಳಿದ್ಕೆ. ಆಮೇಲೆ ಅಣ್ಣ ನಾಟಿ ಸ್ಟಮಕ್ ಪೇನ್, ಕಿಡ್ನಿ ಪೇನ್ ಅದಕ್ಕೆ. ಆಮೇಲೆ ಪ್ಯಾರಾಸಿಟಮಾಲ್. ಅಣ್ಣ ಅಂತಾನೆ ಹೇಳಿದ್ರ? ನಾವು ವಿಲ್ಲಾಗೆ ಬಂದಿದ್ದು ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಒಂದು 7:30 ಫ್ರೆಶ್ ಅಪ್ ಎಲ್ಲ ಆಗೋ ಅಷ್ಟರಲ್ಲಿ 8:30 9 ಆಗಿಬಿಟ್ಟಿತ್ತು. ಹಂಗಾಗಿ ಬೇರೆ ಎಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ ಲೇಟ್ ಆಗಿರೋದ್ರಿಂದ. ಸೊ ನಾವು ವಿಲ್ಲಾದಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಐಟಮ್ಸ್ ತೊಗೊಂಡು ಬಂದು ಅಡುಗೆ ಮಾಡಿ ತಿಂದು ಮಲ್ಕೊಳ್ಳೋ ಅಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ 1:15 ಆಗಿಬಿಟ್ಟಿತ್ತು. ನಾವು ಐಟಮ್ ತೊಗೊಂಡು ಬರೋದು ಒಂದು 11:30 ಆಗಿತ್ತು. ಗುರುವಾರ ಆಗಿರೋದ್ರಿಂದ ಯಾರೂ ತಿನ್ನಲ್ಲ ಅಂದರು. ಇನ್ನೊಂದು ಅಂದರೆ ಒಂದು ಹಾಫ್ ಆನ್ ಅವರ್ ಕಳೆದ್ರೆ ಇನ್ನು ಫ್ರೈಡೇ ಕೌಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸರಿ ಚಿಕನೇ ತಂದು ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆ ಮಾಡಿ ತಿಂದು ಮಲ್ಕೊಂಡ್ವಿ. ಅದೇ ಹೇಳಿದ್ಮೇಲೆ ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ 1:15 ಆಗಿಬಿಟ್ಟಿತ್ತು. ಇದಾಗಿತ್ತು ಡೇ 1 ಕಂಪ್ಲೀಟ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ನೀವು ಮಾಡೋ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ನನಗೆ ವಿಡಿಯೋ ಮಾಡೋದಕ್ಕೆ ಮೋಟಿವ್ ಆಗುತ್ತೆ. ಹಾಗಾಗಿ ಇನ್ನೂ ಯಾರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಡೇ 1 ಕಂಪ್ಲೀಟ್ ವಿಡಿಯೋ ಆಗಿತ್ತು. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಪಾರ್ಟ್ 2 ಅಂದರೆ ಡೇ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಶೀಘ್ರದಲ್ಲೇ. ವೆಯ್ಟ್ ಮಾಡಿ. ಥ್ಯಾಂಕ್ ಯು.